ರಾಜ್ಯ ಮಟ್ಟದಲ್ಲಿ ನಿಗದಿತ ಗುರಿ ತಲುಪಿದ ಜಾತಿ ಸಮೀಕ್ಷೆ (91.46% ಸಮೀಕ್ಷೆ ಪೂರ್ಣಗೊಳಿಸಿರುವಂತಹ ಒಬಿಸಿ ಆಯೋಗ. ಉಳಿದ 3 ದಿನಗಳಲ್ಲಿ (100% ಕುಟುಂಬಗಳ ಸರ್ವೆ ಮುಕ್ತಾಯ. ನಿನ್ನೆವರೆಗೆ ಸುಮಾರು 1,35,51,046 ಕುಟುಂಬಗಳ ಸಮೀಕ್ಷೆ ಆಗಿದೆ. ರಾಜ್ಯದಲ್ಲಿರುವಂತಹ ಕುಟುಂಬಗಳ ಸಂಖ್ಯೆ 1,48,000 ಒಟ್ಟು ಅಕ್ಟೋಬರ್ 19 ಸಮೀಕ್ಷೆ ಪೂರ್ಣಕ್ಕೆ ಡೆಡ್ಲೈನ್ ಅನ್ನು ನೀಡಿತು ಸರ್ಕಾರ. ಇದೀಗ ಆ ಗುರಿಯನ್ನ ಮುಟ್ಟಲಿರುವಂತಹ ಜಾತಿ ಸಮೀಕ್ಷೆ. ಅದೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿಗದಿತ ಗುರಿ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ತಾ ಇದ್ದಾರೆ. ಒಟ್ಟು ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ಮನೆಗಳು ಈ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರುವಂಥದ್ದು. ಅಕ್ಟೋಬರ್ 19 ಒಳಗೆ ಡೆಡ್ಲೈನ್ ಅನ್ನ ನಿಗದಿ ಮಾಡಲಾಗಿತ್ತು, ಬಟ್ ಇದು ಕಷ್ಟ ಅಂತ ಹೇಳ್ತಾ ಇರೋದು. ಈಗಾಗಲೇ ಒಂದ್ಸತಿ ಇಷ್ಟರೊಳಗೆ ಮುಗಿಸ್ಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರು, ಅದಾಗಲ್ಲ ಅಂದಿದ್ದಕ್ಕೆ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈಗಲೂ ಕೂಡ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸ್ವಲ್ಪ ಕಷ್ಟ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಬೇರೆ ಕಡೆಯಲ್ಲೆಲ್ಲ ತ್ವರಿತಗತಿಯಲ್ಲಿ ನಡೀತಾ ಇದೆ. ನಾವು ಟೋಟಲ್ ಆಗಿ ರಾಜ್ಯದಾದ್ಯಂತ ನಾವು ನೋಡೋದಾದರೆ ಬೇರೆ ಕಡೆಯಲ್ಲಿ ಅಂದ್ಕೊಂಡಿದ್ದ ಮಟ್ಟಿಗೆ ಆಗ್ತಾ ಇದೆ. 90% ಅಲ್ಲಿ ಮುಗ್ದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಉಳಿದಿದ್ದು ಆರಾಮಾಗಿ ಮಾಡ್ಕೊಳ್ತಾರೆ ಅಂತ. ಬಟ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿಮಗೆ ತೀರಾ ಹಿನ್ನಡೆ ಆಗ್ತಾ ಇದೆ ಅಂತ. ಇಷ್ಟು ಮನೆಗಳನ್ನು ಕವರ್ ಮಾಡಲೇಬೇಕು ಒಂದಿನಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೂ ಅದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರು ವ್ಯಾಪ್ತಿಲಿ ಮತ್ತೆ ಏನಾದರೂ ಈ ಡೇಟನ್ನು ಮುಂದಕ್ಕೆ ಹಾಕೋದಕ್ಕೆ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡತ್ತಾ? ಯಾಕಂದರೆ ಸರ್ವೆ ಮಾಡೋರ ಮೇಲೆ ಒತ್ತಡ ಹೇರೋದಕ್ಕಾಗಲ್ಲ. ಈಗಾಗಲೇ ಕೆಲವರು ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ನಮ್ಗೆ ಆಗ್ತಾನೇ ಇಲ್ಲ, ನಮ್ಮ ಮನೆ ಇರೋದು ಈ ಏರಿಯಾದಲ್ಲಿ, ನಮಗೆ ಸರ್ವೆ ಆಗ್ತಿರೋದು ಆ ಏರಿಯಾದಲ್ಲಿ, ಮತ್ತೊಂದು ನೂರಾರು ಸಮಸ್ಯೆಗಳು ಇದೆ ಅವರಿಗೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಾವು ಅಪ್ಡೇಟನ್ನು ನೋಡಿದಾಗ ಓವರಾಲ್ ಆಗಿ ಓಕೆ ಸಮೀಕ್ಷೆ ಅಂದ್ಕೊಂಡಿದ್ದ ಮಟ್ಟಿಗೆ ಆಗ್ತಾ ಇದೆ ಅಂತ. ಬಟ್ ಜಿಬಿಎ ವ್ಯಾಪ್ತಿಯಲ್ಲಿ ತುಂಬಾ ಲೇಟ್ ಆಗ್ತಾ ಇದೆ ಅಂತ. ಮತ್ತೆ ಈ ನಿಗದಿತ ಸಮಯ ಮುಂದಕ್ಕೆ ಹಾಕಬಹುದಾದ ಸಾಧ್ಯತೆ ಏನಾದರೂ ಎದುರಾಗುತ್ತಾ ಶಿವು? ರಾಜ್ಯಾದ್ಯಂತ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ರಾಜ್ಯ ಸರ್ಕಾರದ ವತಿಯಿಂದ ಮಾಡ್ತಾ ಇರುವಂತದ್ದು. ಒಬಿಸಿ ಆಯೋಗ ಸುಮಾರು 2 ಲಕ್ಷ ಸಿಬ್ಬಂದಿಗಳನ್ನ ನೇಮಿಸಿ ಈಗ ಜನಗಣತಿಯನ್ನ ಮಾಡ್ತಾ ಇದೆ. ಇದೇ ಅಕ್ಟೋಬರ್ 18ರವರೆಗೆ ಅಧಿಕೃತವಾಗಿ ಡೆಡ್ಲೈನ್ ಅನ್ನ ಕೊಡಲಾಗಿದೆ. 19ರ ಒಳಗೆ ಸಮೀಕ್ಷೆಯನ್ನ ಮುಗಿಸಿ ಸರ್ಕಾರಕ್ಕೆ ವರದಿಯನ್ನ ಒಬಿಸಿ ಆಯೋಗ ಸಲ್ಲಿಕೆ ಮಾಡ್ಬೇಕಾಗತ್ತೆ. ರಾಜ್ಯ ವ್ಯಾಪ್ತಿಯಲ್ಲಿ ಈಗಾಗಲೇ ಬಹುತೇಕವಾಗಿ ಸಮೀಕ್ಷೆ ಹತ್ತಿರ ಬರ್ತಾ ಇದೆ, ಅಂತಿಮ ಹಂತಕ್ಕೆ ಬರ್ತಾ ಇದೆ. ಸುಮಾರು 1,48,00,000 ಕುಟುಂಬಗಳ ರಾಜ್ಯದಲ್ಲಿ ಕುಟುಂಬಗಳಿದೆ. ಅದರಲ್ಲಿ ಸುಮಾರು 1,35,00,000 ಕುಟುಂಬಗಳನ್ನ ಈಗಾಗಲೇ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ಸುಮಾರು 4.5 ಕೋಟಿ ಜನರ ಒಂದು ಸಮೀಕ್ಷೆ ಈಗಾಗಲೇ ಮುಗಿದಿದೆ. ಆದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಸಮೀಕ್ಷೆ ಪೂರ್ಣಗೊಳ್ತಾ ಇಲ್ಲ. ಯಾಕೆಂದ್ರೆ 19ರ ಒಳಗಡೆ ಈ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕಾಗಿರೋದ್ರಿಂದ ಉಳಿದಿರುವಂತದ್ದು ಕೇವಲ 3 ದಿನಗಳು ಮಾತ್ರ. ಆದ್ರೆ ಇಲ್ಲಿಯವರೆಗೆ ಆಗಿರುವಂತಹ ಪರ್ಸೆಂಟೇಜ್ ಕೇವಲ 31% ಮಾತ್ರ ಸಮೀಕ್ಷೆ ಈಗ ಮುಗಿದಿದೆ. ಸುಮಾರು 14 ಲಕ್ಷ ಕುಟುಂಬಗಳನ್ನ ಇಲ್ಲಿಯವರೆಗೆ ಸಮೀಕ್ಷೆ ಮಾಡಲಾಗಿದೆ. ಯಾಕಂದ್ರೆ 39 ಲಕ್ಷ ಕುಟುಂಬಗಳು ಬೆಂಗಳೂರಿನಲ್ಲಿವೆ. ಜನಸಂಖ್ಯೆ 1.5 ಕೋಟಿ ಜನಸಂಖ್ಯೆ ಇದೆ. ಆದ್ರೆ 14 ಲಕ್ಷ ಮಾತ್ರ ಕುಟುಂಬಗಳ ಸರ್ವೆ ಆಗಿರೋದ್ರಿಂದ ಸಹಜವಾಗಿ 30 ಲಕ್ಷ ಜನರ ಸಮೀಕ್ಷೆ ಈಗ ಮುಗಿದಿದೆ. ಆದ್ರೆ ಇನ್ನೂ 1 ಕೋಟಿ ಜನರ ಸಮೀಕ್ಷೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ 3 ದಿನದ ಒಳಗಡೆ ನೀವು ಸಮೀಕ್ಷೆ ಮಾಡೋದು ಕಷ್ಟ ಸಾಧ್ಯ, ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮತ್ತೊಂದು ವಾರ ಅಥವಾ 15 ದಿನಗಳ ಅವಧಿಯನ್ನ ವಿಸ್ತರಣೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಸರ್ಕಾರ ಕೂಡ ವಿಸ್ತರಣೆ ಮಾಡಬೇಕಾಗತ್ತೆ ಬೆಂಗಳೂರು ವ್ಯಾಪ್ತಿಯಲ್ಲಿ. ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.